ಬಾಳುವಷ್ಟು ಕಾಲವು ಕಲಿಯುತ್ತಲೇ ಇರಬೇಕು. ಈ ಮಾತನ್ನ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದಾರೆ. ನಾವು ಕೂಡ ಹೇಳ್ತಾ ಇರ್ತೀವಿ, ನೀವು ಲೈಫ್ ಲಾಂಗ್ ಲರ್ನರ್ಸ್ ಆಗ್ಬೇಕ್ರಿ ಅಂತ. ಯಾವಾಗ ಬಾಳುವಷ್ಟು ಕಾಲವೂ ಕಲಿಯುತ್ತಲೇ ಇರುತ್ತೀರೋ ನಿಮ್ಮ ಬದುಕನ್ನ ಜೀವಂತಿಕೆಯಿಂದ ಕಳೆಯುತ್ತಿರುತ್ತೀರಿ, ಜೀವನೋತ್ಸಾಹದಿಂದ ಕಳೆಯುತ್ತೀರಿ, ಜೀವನ ಪ್ರೀತಿಯನ್ನ ತಾವೆಲ್ಲರೂ ಹೊಂದುತ್ತೀರಿ. ಹಾಗಾಗಿ ಈ ದಿಸ್ ಲರ್ನಿಂಗ್ ಏನಾಗಿದೆ, ನಾವು ಕೆಲವರು SLC ಸ್ಟಾಪ್, PUC ಸ್ಟಾಪ್, ಡಿಗ್ರಿ ಸ್ಟಾಪ್, ಮಾಸ್ಟರ್ ಡಿಗ್ರಿ ಸ್ಟಾಪ್, ಇಂಟೆಲೆಕ್ಚುಲಿ ಡೆತ್. ಅದಾದ್ಮೇಲೆ ಕಲಿಯೋದೆಲ್ಲ ಓದೋದೆಲ್ಲ ನನ್ನ ಡಿಗ್ರಿ ಸರ್, ಗ್ರಾಜ್ಯುಯೇಟ್ ಸರ್, ಮಾಸ್ಟರ್ ಗ್ರಾಜ್ಯುಯೇಟ್ ಸರ್ ಅಂತೀವಿ. ನನ್ನ ಅನುಭವಕ್ಕೆ ಬಂದಿದೆ, ಯಾವ ವ್ಯಕ್ತಿಗಳು ನಿರಂತರವಾಗಿ ಏನನ್ನಾದರೂ ಕಲಿಯುತ್ತಿರುತ್ತಾರೋ ಆ ವ್ಯಕ್ತಿಗಳ ಆಯಸ್ಸು 5 ರಿಂದ 10 ವರ್ಷ ಹಿಗ್ಗಿಕೊಳ್ಳುತ್ತದೆ. ಜೊತೆಗೆ ನಾವು ನಿಜವಾಗಿ ಸತ್ತಾಗ ಒಟ್ಟಿಗೆ ಸಾಯುತ್ತೇವೆ. ಇನ್ನು ಕೆಲವರು 10-15 ವರ್ಷ ಮುಂಚೆನೆ ಸತ್ತು ಮಾಂಸದ ಮುದ್ದೆಯ ರೀತಿ ಬದುಕಿ ಆನಂತರ ಸಾಯುತ್ತಾರೆ. ಅವ್ರ ಮಕ್ಕಳೆಲ್ಲ ಶಾಪ ಹಾಕಿ. ಯಾಕೆ ಅಂದರೆ ದೇ ಹ್ಯಾವ್ ಸ್ಟಾಪ್ ಲರ್ನಿಂಗ್. ವಿದೇಶಗಳಲ್ಲಿ ನಾನು ಕೇಳಿದ್ದೇನೆ, 90-100 ವರ್ಷಗಳವರೆಗೆ ಎಲ್ಲಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರಂತೆ, ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರಂತೆ. ಕುಳಿತು ತುಕ್ಕು ಹಿಡಿಯುವುದಕ್ಕಿಂತ ದುಡಿದು ಸವಿಯುವುದು ಲೇಸು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸ್ನೇಹಿತರೆ, ನಿಮ್ಗೆ ಈ ಎಲ್ಲ ವಿಚಾರಗಳು ಗೊತ್ತಾಗ್ಲಿ ಎನ್ನುವ ದೃಷ್ಟಿಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಬಾಳುವಷ್ಟು ಕಾಲವು ಕಲಿಯುತ್ತಲೇ ಇರಬೇಕು. ನಾವೆಲ್ಲರೂ ಕಲಿಯುತ್ತಲೇ ಇರೋಣ. ನಾನಂತೂ ನನ್ನ ಬದುಕಿನ ಮುಖ್ಯ ಧ್ಯೇಯವನ್ನಾಗಿ ನನ್ನ ಕೊನೆಯ ದಿನದವರೆಗೆ ಏನಾದರೂ ಕಲಿಯಬೇಕು, ಏನಾದರೊಂದು ಮಾಡುತ್ತಿರೋ ಮಂಕುತಿಮ್ಮ ಅಂತ ನಮ್ಮ DVG ಅವರು ಹೇಳಿದಾಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ನಮ್ಮ ಆನ್ಲೈನ್ ಕ್ಲಾಸ್ನ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಈ ವಿಚಾರದ ಬಗ್ಗೆ ಮನವರಿಕೆಯನ್ನ ಮಾಡಿಕೊಡುವಂತಹ ಒಂದು ಸದುದ್ದೇಶದಿಂದ ಮಾಲತಿ ಮೇಡಮ್ ಟೀಚರ್ ಅವ್ರಿಗೆ ನಾನು ಮಾಡರೇಟ್ ಮಾಡೋದು ಕೇಳಿದ್ದೇನೆ ಈ ವಿಚಾರವನ್ನ. ಎಸ್, ಓಟ್ ಟು ಮಾಲತಿ ಮೇಡಮ್. ನಮಸ್ತೆ, ನಾವಿದ್ದೇವೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಬಾಳುವಷ್ಟು ಕಾಲ ಕಲಿಯುತ್ತಲೇ ಇರಲೇಬೇಕು ಅನ್ನುವಂತ ವಿಷಯವಾಗಿ ಚರ್ಚಾಂಶವಾಗಿ ಇಟ್ಕೊಂಡಿದ್ದೇವೆ. ನಮ್ಮ ಜೊತೆ ಅನೇಕ ಸ್ನೇಹಿತರಿದ್ದಾರೆ. ಕಲಿಕೆ ಅನ್ನುವಂಥದ್ದು ನಿರಂತರವಾಗಿರುತ್ತೆ. ಮನುಷ್ಯನನ್ನ ಹೆಚ್ಚು ಪ್ರತಿಭಾವಂತನನ್ನಾಗಿ ಮಾಡುವಲ್ಲಿ ಕಲಿಕೆ ಅನ್ನುವಂಥದ್ದು ಮಹತ್ತರವಾದಂತ ಪಾತ್ರವನ್ನ ವಹಿಸುವಂತದ್ದಾಗಿದೆ. ಈ ವಿಚಾರವಾಗಿ ನಮ್ಮ ಸ್ನೇಹಿತರಾದಂತ ಸಿದ್ದನಗೌಡ ಪಾಟೀಲರು ಏನ್ ಹೇಳ್ತಾರೆ ಅಂತ ನೋಡೋಣ. ನಮಸ್ತೆ ಸಿದ್ದನಗೌಡ ಪಾಟೀಲ್. ನಮಸ್ಕಾರ ಮೇಡಮ್, ಎಲ್ಲರಿಗೂ. ಬಾಳುವಷ್ಟು ಕಾಲವು ಕಲಿಯುತ್ತಲೇ ಇರಬೇಕು. ಮಾಜಿ ಪ್ರಧಾನಿಗಳಾದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದಂತ ಮಾತು ಮೇಡಮ್. ಇದು ಬಹಳ ಅರ್ಥಪೂರ್ಣವಾದ ಮಾತು ಮೇಡಮ್. ಸರ್ ಕೂಡ ಯಾವಾಗ್ಲೂ ಹೇಳ್ತಾ ಇದ್ದಾರೆ, ಅಪ್ಗ್ರೇಡ್ ಆಗದಿದ್ರೆ ಔಟ್ಡೇಟ್ ಆಗುತ್ತೀರಿ ಅಂತ. ಯಾವುದೇ ವಿಷಯ ಪ್ರತಿ ಸಲನು ಅಪ್ಡೇಟ್ ಆಗ್ಬೇಕು ಮೇಡಮ್. ಅದು ಯಾವ ರೀತಿ ಆಗ್ಬೇಕಂದ್ರೆ ಕಲೀಲಿಕೆಯ ಮುಖಾಂತರನೇ ಸಾಧ್ಯ. ಇವತ್ತು ಯಾವ್ದಾದ್ರು ಏನು ಕೊಂಡ್ಕೋಬಹುದು, ನಾಲೆಜ್ ಮಾತ್ರ ನಾವು ಕಲ್ತೀವಂದ್ರೆ ಮಾತ್ರ ನಮಗೆ ಅದು ದೊರೆಯುತ್ತದೆ. ಯಾವುದೇ ಇವತ್ತು ವಿದ್ಯಾಭ್ಯಾಸ ಮುಗಿಸ್ಕೊಂಡ ತಕ್ಷಣ ನಮ್ದು ಆಯ್ತು, ಇವತ್ತು ಜಾಬ್ ಮಾಡ್ತಾ ಇದೀವಿ, ಯಾವುದು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ವಿಚಾರದ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಏನ್ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್. ಇವತ್ತು ಸಾಧನೆ ಯಾರಾದ್ರೂ ಮಾಡಿದರೆ ಅವರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್. ಯಾರು ಜಗತ್ತಿನ ಅತ್ಯಂತ ಶ್ರೀಮಂತರಿದ್ದಾರೆ ಅವ್ರು ಸ್ಟಡಿ ಮಾಡ್ತಾ ಇರ್ತಾರೆ. ಅವ್ರು ಏನ್ರ ಆಗ್ತದೆ ಪ್ರಪಂಚದಲ್ಲಿ ಯಾವ ರೀತಿ ಇದೆ. ಇವತ್ತು ಯಾವುದೇ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಕೂಡ ಸದ್ಯಕ್ಕೆ ಇವತ್ತು ಅವರು ಸ್ಟಡಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಆಡ್ಬೇಕು, ಏನ್ ಮಾಡ್ಬೇಕು, ಹಿನ್ನೆಲೆ ಮೊದಲೇ ಹಿಸ್ಟ್ರಿ ಯಾವ ರೀತಿ ಇದ್ರು, ಯಾವ ರೀತಿ ಮೊದಲಿನವ್ರು ಆಡಿದಾರೆ. ಇಂಥ ಸ್ಟಡಿ ಮಾಡ್ಕೊಂತ ಇದ್ದವ್ರು ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಅಥವಾ ನಾವು ಏನೋ ಮಾಡ್ಲಿಕ್ಕೆ ಇಲ್ಲ, ನಮಗೇನೋ ಅವಶ್ಯಕತೆ ಇಲ್ಲ ಅನ್ನೋರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಸಲುವಾಗಿನೇ ಸರ್ ಹೇಳ್ತಾ ಇದ್ದಾರೆ, ಅಪ್ಗ್ರೇಡ್ ಆಗದಿದ್ರೆ ಔಟ್ಡೇಟ್ ಆಗುತ್ತೀವಿ ಅಂತ ಯಾವಾಗ್ಲೂ ಹೇಳ್ತಾರೆ. ನನ್ನ ವಿಚಾರ ಮೇಡಮ್. ಅದಕ್ಕೆ ಬಹಳಷ್ಟು ಕಾಲವು ಕಲಿಯುತ್ತಲೇ ಇರಬೇಕು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಅದೇ ಮಾತು ಹೇಳಿದ್ದಾರೆ. ಥ್ಯಾಂಕ್ ಯು ಸಿದ್ದನಗೌಡ ಪಾಟೀಲ್. ನಾವು ಒಂದು ಬೆಲೆಯನ್ನ ಪಡ್ಕೋಬೇಕು, ಸಮಾಜದಲ್ಲಿ ಒಂದು ನಮ್ಗೆ ಸ್ಥಾನ ಸಿಗ್ಬೇಕಂದ್ರೆ ಸದಾ ನಾವು ಕಲಿಯುತ್ತಲೇ ಇದ್ದಾಗ ಮಾತ್ರ ನಾವು ಬೆಳೆಯಲು ಸಾಧ್ಯ, ನಮಗೆ ಒಂದು ಸ್ಥಾನವೂ ಸಿಗಲು ಸಾಧ್ಯ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ ಜೊತೆ ಅನಿತಾ ಅವರಿದ್ದಾರೆ. ಅವರು ಈ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ನೋಡೋಣ. ಅನಿತಾ ಮೇಡಮ್, ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಇದು ತುಂಬಾ ಅಂದ್ರೆ
ಎಷ್ಟು ಒಳ್ಳೆ ಟಾಪಿಕ್ ಅಂತಂದ್ರೆ ಅಷ್ಟು ಒಳ್ಳೆ ಟಾಪಿಕ್. ಏನಂತಂದ್ರೆ ಕಲಿಕೆ ಅನ್ನೋದು ಬರೀ ಶಿಕ್ಷಣ ಒಂದೇ ಅಂತ ಅಲ್ಲ. ಕಲಿಕೆ ಅಂತಂದ್ರೆ ಬೇರೆ ಬೇರೆ ವಿಭಾಗಗಳಿರ್ಬೋದು, ಬೇರೆ ಬೇರೆ ಇದು ಅವ್ರವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕಲಿಕೆ ಇರುತ್ತೆ. ಕಲಿಕೆ ಯಾವಾಗ್ಲೂ ನಿರಂತರವಾಗಿರ್ಬೇಕು. ಜೀವನ ಪೂರ್ತಿ ನಾವು ಕಲ್ತ್ರುನು ನಾವು ಏನಿದೆಯೋ ಅದ್ರಲ್ಲಿ 1% ಕೂಡ ನಾವು ಕಲಿಯಕ್ಕಾಗಲ್ಲ. ಯಾಕಂತಂದ್ರೆ ಕಲಿಕೆ ಅನ್ನೋದು ಯಾವುದೋ ಒಂದೇ ಒಂದು ವಿಚಾರಕ್ಕೆ ಇರೋದಲ್ಲ. ಅದು ಎಲ್ಲಾ ವಿಭಾಗದಲ್ಲಿ ಇರೋದು. ಕೆಲವ್ರು ಏನ್ ಅನ್ಕೋತಾರೆ ಅಂದ್ರೆ, ಏನೋ ಒಂದ್ ಕಲ್ತಿದೀವಿ, ಒಂದು PUC SLC ಒಂದ್ ಡಿಗ್ರಿ ಏನೋ ಮಾಡ್ಕೊಂಡಿದೀವಿ ಅಂತಂದ್ರೆ ಇಷ್ಟು ಸಾಕು ಇದಕ್ಕೆ ನಾವು ಒಂದ್ ಕೆಲಸ ಸಿಕ್ಕಿದೆ ಅಂತಂದ್ರೆ ಮುಗೀತು, ನಾವ್ ಇಷ್ಟು ಓದಿದ್ದು ಸಾಕು, ಮಾಡಿ ಇಷ್ಟೇ ಸಾಕು ಅಂತ ಅನ್ಕೋತಾರೆ. ಆದ್ರೆ ಜೀವನ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಜೀವನದಲ್ಲಿ ಇವತ್ತಿರೋದು ನಾಳೆ ಇರಲ್ಲ, ನಾಳೆ ಇರೋದಿಲ್ಲ. ಇವತ್ತೇನೋ ನಾವು ಕಲ್ತಿದೀವಿ, ಸುಮ್ನೆ ಆಗಿದೀವಿ ಅಂತಂದ್ರೆ ನಾಳೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಲೈಫ್ ಅಪ್ಡೇಟ್ ಆಗ್ತಾ ಇರತ್ತೆ. ಆ ಅಪ್ಡೇಟಿಗೆ ತಕ್ಕಂಗೆ ನಾವು ಅಪ್ಡೇಟ್ ಆಗ್ತಾ ಇರ್ಬೇಕು ಅಂತಂದ್ರೆ ನಾವು ಲೈಫಲ್ಲಿ ಕಲಿಕೆ ನಿರಂತರವಾಗಿರ್ಬೇಕು. ಅರ್ನಿಂಗ್ ವಿತೌಟ್ ಲರ್ನಿಂಗ್ ವಿತೌಟ್ ಅರ್ನಿಂಗ್. ನಾವ್ ಅರ್ನಿಂಗ್ ಮಾಡ್ಕೋಬೇಕಂತಂದ್ರೆ ಲರ್ನಿಂಗ್ ಇಲ್ದೆ ನಾವೇನು ಅರ್ನ್ ಮಾಡಕ್ ಸಾಧ್ಯನೇ ಇಲ್ಲ. ಪ್ರತಿ ಕ್ಷಣ ನಾವೇನೋ ಕಲಿತಾ ಇರ್ಬೇಕು. ಇವಾಗ ನಾವು ದೊಡ್ಡ ದೊಡ್ಡ ಸಾಧಕರನ್ನ ನೋಡಿದಾಗ, ಇವಾಗ ಅಂಬೇಡ್ಕರ್ ಇರ್ಬೋದು, ಅಬ್ದುಲ್ ಕಲಾಂ ಅವರು ಕೊನೆ ಕ್ಷಣದವರೆಗೂ ಕಲಿತಾ ಇದ್ರು. ಅವರೆಲ್ಲ ಅಷ್ಟು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರ ಕಲಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅನಿತಾ ಮ್ಯಾಮ್. ಅನಿತಾ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ಕಲಿಯುತ್ತಲೇ ಇದ್ದಾಗ ನಮ್ಮ ಶಿಕ್ಷಣ ಒಂದೇ ಅಲ್ಲ, ನಮ್ಮ ವೃತ್ತಿ ಬದುಕಲ್ಲೂ ಅಷ್ಟೇ ನಾವು ಸದಾ ಕಲಿತಾ ಇದ್ದಾಗ ಕಾಲಕ್ಕೆ ತಕ್ಕಂಗೆ ನಮ್ಮ ವೃತ್ತಿಯನ್ನ, ನಮ್ಮ ಪ್ರವೃತ್ತಿಯಲ್ಲಿ ನಮ್ಮ ವೃತ್ತಿ ಪರತೆಯನ್ನ ಹೆಚ್ಚಿಸ್ಕೋಬಹುದು. ನಾವಲ್ಲಿ ನಮ್ಮ ನೆಲೆಯನ್ನ ಕಂಡುಕೊಬಹುದು. ನಮ್ಮ ವೃತ್ತಿಯಲ್ಲಿ ನಾವ್ ಹೆಚ್ಚು ಪಳಗಕ್ಕೂ ಸಾಧ್ಯ ಆಗತ್ತೆ. ಕಲಿಕೆ ಅನ್ನುವಂಥದ್ದು ಸಮುದ್ರದ ತರ. ಅದಕ್ಕೆ ನಾವೆಲ್ಲ ಕಲ್ತಿದೀವಿ ಅಂತ ಸಾಧ್ಯನೇ ಇಲ್ಲ. ಇನ್ನೂ ಕಲಿಯೋದು ಎಷ್ಟೋ ಉಳಿದಿರುತ್ತೆ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಈಗ ನಮ್ಮೊಟ್ಟಿಗೆ ಅನಂತ ಕೃಷ್ಣ ಮೋಹನ್ ಇದ್ದಾರೆ. ಅವರು ಈ ವಿಚಾರವಾಗಿ ಏನನ್ನ ಅಭಿಪ್ರಾಯ ಪಡಿಸ್ತಾರೆ ಅಂತ ನೋಡೋಣ. ನಮಸ್ತೆ ಅನಂತ ಕೃಷ್ಣ ಮೋಹನ್ ಸರ್. ಅನಂತ ಕೃಷ್ಣ ಮೋಹನ್ ಸರ್. ನಮಸ್ಕಾರ ಎಲ್ಲರಿಗೂ. ಬಹಳಷ್ಟು ಕಾಲ ಕಲೀಲೇಬೇಕು. ಸೊ ನಾವು ಇವತ್ತಿಗೆ ನನ್ನ ಜೀವನ ಇವತ್ತಿಗೆ ಮುಗಿಯಲ್ಲ. ಪ್ರತಿ ದಿನ ನಾನು ಬೆಳೀತಾ ನನ್ನ ಜೊತೆಗೆ, ನನ್ನ ವಯಸ್ಸಿನ ಜೊತೆಗೆ ನನ್ನಲ್ಲಿರೋ ಒಂದು ಇದು ಕೂಡ ಅಪ್ಡೇಟ್ ಆಗ್ತಾ ಇರ್ಬೇಕು. ನನ್ನ ನಾಲೆಡ್ಜಿಗೆ ಅವತ್ತಿನ್ಗೆ ಅಂತಲ್ಲ, ನಾಳೆಗೆ ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ಇದನ್ನು ಕಲಿಯುವಂತ ಪ್ರಾಸೆಸ್ ಅಲ್ಲೇ ನಾವ್ ಇರ್ಬೇಕು. ನಾವು ಹಿಂದಿನ ತರನೇ ನಾವು ಅದೇ ತರನೇ ಇರ್ತೀವಿ ಅನ್ನೋದು ಈ ಸಮಂಜಸ ಅಲ್ಲ ಮೇಡಮ್. ಯಾವಾಗ್ಲೂ ಯಾವುದೇ ಮನುಷ್ಯನು ಬಹಳಷ್ಟು ಬೆಳಗ್ಬೇಕು ಅಂದ್ರೆ ಅವನು ಯಾವ್ದನ್ನಾದ್ರೂ ಕಲಿತಾನೆ ಇರ್ಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಟ್ಟ ಕಷ್ಟ ಅವ್ರದ್ದು ನೋಡಿದ್ರೆ ಅತ್ಯುತ್ತಮ. ನಮ್ಮ ಪ್ರಧಾನ ಮಂತ್ರಿ ಸ್ಥಾನದಲ್ಲಿ ಅವರು ಫಸ್ಟ್ ಬಂದಾಗ ಅವ್ರು ಏನು ಮಾಡೋದಿಲ್ಲ, ಇವ್ರನ್ನ ಅವ್ರನ್ನ ಒಂದು ಇದ್ರಲ್ಲೇನೆ ನೋಡ್ತಾ ಇದ್ರು. ಆಮೇಲೆ ಅವ್ರು ಮಾಡಿರುವ ಸಾಧನೆಗಳು ನೋಡ್ಕೊಂತ ಹೋದ್ರೆ ಅವ್ರ ಕಡೆಯಿಂದ ಬಂದಿರುವಂತ ಇದು ಮಾತಾದ್ರೆ ಪ್ರತಿಯೊಬ್ಬರು ಒಬ್ರು ಅಪ್ಡೇಟ್ ಆಗೋದು ಅನ್ನೋದು ಜೀವನದಲ್ಲಿ ಪ್ರಾಸೆಸ್. ಅದು ನಮ್ದು ಈ ಕ್ಷಣಕ್ಕೆ ಇವತ್ತಿನ್ಗೆ ಇದಂತಲ್ಲ, ನಮ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಂಡು ನಾವು ಡೆವಲಪ್ಮೆಂಟ್ ಆದಾಗ ಏನಾದ್ರೂ ಒಂದು ಸಾಧನೆ ಮಾಡ್ಬೋದು. ನಮ್ಮ ಆಲೋಚನೆ ಶಕ್ತಿಯಿಂದನೇ ಇವತ್ತು ಇಷ್ಟೊಂದು ಬೆಳವಣಿಗೆ ಆಗಿರೋದು. ಯಾವ್ದಾದ್ರು ಇವತ್ತು ಇಷ್ಟೊಂದು ಸೃಷ್ಟಿ ಆಗಿದೆ ಅಂದ್ರೆ ನಮ್ಮ ಅಪ್ಡೇಟ್, ನಮ್ಮ ಸಾಧಕರು ನಮ್ಗೆ ಏನ್ ಕೊಡುಗೆ ಕೊಡ್ತಾ ಇದ್ದಾರೆ ಅದನ್ನು ನಾವು ಅರಿತು ನಾವು ಮುಂದೆ ಹೋಗ್ತಾ ಇದೀವಿ. ಅಂತ ಸಾಧಕರನ್ನು ಇದೇ ಕ್ಷಣದಲ್ಲಿ ಗೌರವಿಸ್ತಾ ಇದನ್ನ ಟಾಪಿಕ್ ಕೊಟ್ಟಿರೋದಕ್ಕೆ ಕೃತಜ್ಞತೆ ಹೇಳ್ತಾ ಇದೀನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಂತ ಕೃಷ್ಣ ಮೋಹನ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ವಯಸ್ಸಾಗ್ತಾ ವಯಸ್ಸಿನ ಜೊತೆಗೆ ನಮ್ಮ ಅನುಭವವೂ ಹೆಚ್ಚಾಗ್ಬೇಕು, ನಮ್ಮ ಜ್ಞಾನವೂ ಹೆಚ್ಚಾಗ್ಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ಇನ್ನೊಬ್ಬ ಸ್ನೇಹಿತರು ರಮೇಶ್ ಹಾದಿಮನಿಯವರು ಈ ವಿಚಾರವಾಗಿ ಏನ್ ಪ್ರಸ್ತುತತೆಯನ್ನ ಮಾಡ್ತಾರೆ ಅಂತ ಕೇಳೋಣ. ನಮಸ್ತೆ ರಮೇಶ್ ಹಾದಿಮನಿ ಸರ್. ಮೇಡಮ್ ನಮಸ್ತೆ. ದೇಶ ಕಂಡ ಅದ್ಭುತ ಪ್ರಧಾನಿ ಅಂತ ಹೇಳಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಹೇಳ್ಬೇಕು. ಅವ್ರದ್ದು ಒಂದು ಎಂತ ಅಡ್ಮಿನಿಸ್ಟ್ರೇಷನ್ ಇತ್ತಂದ್ರ, ಅವರು ಪ್ರಧಾನಿ ಆಗಿದ್ದ ಟೈಮ್ನೊಳಗ ಒಮ್ಮೆ ಬರಗಾಲ ಬಂದಾಗ ಎಲ್ಲರೂ ತಮ್ಮ ಏನು ಸಂಬಳ ಇರುತ್ತ ಅದನ್ನ ಯಾರು ತಗೊಳ್ಳೋದು ಬೇಡ ಅಂತ ನಿರ್ಧಾರ ಮಾಡಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವ್ರ ಮನಿದು ಫೋನ್ ಬಿಲ್ನು ಟ್ರಂಕ್ ಕಾಲ್ ಅಂತ ಫೋನ್ ಏನೋ ವ್ಯವಸ್ಥೆ ಇತ್ತಂತ ಅವಾಗ. ಅದನ್ನು ಕಟ್ಟಾಕ್ ದುಡ್ಡು ಇರ್ಲಾರ್ದಂಗ ಎಲ್ಲಾನು ಸೊಸೈಟಿಗೆ ಒಂದು ಸಾಮಾಜಿಕ ಸಮಸ್ಯೆ ಅಂತ ಬಂದಾಗ ಅವ್ರು ಕೊಡುಗೆ ಕೊಟ್ಟಂತ ಹಲವಾರು ಕಾರ್ಯಕ್ರಮಗಳನ್ನ, ಇಂಥವು ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಿದಂತ ಒಂದು ಅದ್ಭುತ ಪ್ರಧಾನಮಂತ್ರಿ ಅಂತಾನೆ ಹೇಳ್ಬಹುದು.
ಅವರು ಕೊನೆ ಹಂತದವರೆಗೂ ಅವ್ರ ಆದರ್ಶಗಳು ಇವತ್ತ ನಮ್ಗೆ ಕಲಿಕೆ ರೂಪದೊಳಗೆ ಸಿಗ್ತಾವ. ಅದೇ ರೀತಿ ಇವರು ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ದೇಶಕ್ಕೆ ಎಂತ ನಮ್ಮ ಕರ್ನಾಟಕಕ್ಕೆ ಒಂದು ಕೊಡುಗೆನು ಕೊಟ್ರು. ಹೊಳ್ಳಿ ಲಾಸ್ಟ್ ಟೈಮ್ ಅವ್ರು ಕೊನೆ ಹಂತದೊಳಗ ಕಲಿಕೆ ಅವ್ರದ್ದು ಯಾವ ಮಟ್ಟಕ್ಕೆ ಹೋತಂದ್ರ ವಿದೇಶದವರು ಅವಾಗ ಇಂಗ್ಲೆಂಡ್ ಅವ್ರು ಬೇರೆ ದೇಶದವ್ರು ನಮ್ಮನ್ನ ಏನು ಹೊಳೆ ನೋಡ್ತಿರ್ಲಿಲ್ಲ. ಅಂತ ಕಾಲದೊಳಗ ಇಂಗ್ಲೆಂಡ್ ಒಳಗೆ ಹೋಗಿ ಒಂದ್ ಬ್ರಿಡ್ಜ್ ಕಟ್ ಕೊಟ್ಟು ಬಂದ್ರು ಅವ್ರು. ಲಾಸ್ಟ್ ಅವ್ರಿಗೂ ಕೊನೆ ಹಂತದೊಳಗುನು ಕಲಿಕೆಕ್ಕ ಇವ್ರು ಒಂದಿಬ್ರು ಅಗ್ದಿ ಇಂತ ಸಾವಿರಾರು ಜನ ಎಕ್ಸಾಂಪಲ್ ಅದರ ನಮ್ಮ ದೇಶದೊಳಗಂತೂ ಹೇಳ್ಬೋದು. ಕಲಿಕೆ ಇದೊಂದು ನಿರಂತರ ಪ್ರಕ್ರಿಯೆ. ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಹಂತ ಹಂತವಾಗಿ ಆಯಾ ಬೆಳವಣಿಗೆಗೆ ಮಾನವನ ಬೆಳವಣಿಗೆಗೆ ತಕ್ಕಂತೆ ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ. ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಕೊನೆ ಹಂತದ ವೃದ್ಧಾಪ್ಯತನೂ ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ. ಇದು ನನ್ನ ಅಭಿಪ್ರಾಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರಮೇಶ್ ಆದಿಮನಿ ಸರ್. ಅಂದ್ರೆ ಕಲಿಕೆ ಅನ್ನೋದು ನಿರಂತರವಾಗಿರ್ಬೇಕು, ಪ್ರತಿಯೊಂದು ಕ್ಷಣದಲ್ಲೂ ಕಲಿತಾ ಇರ್ಬೇಕು. ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ದಿಟ್ಟ ಆಡಳಿತ ಮತ್ತೆ ಎಷ್ಟು ಒಂದು ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಂತಾ ಇದ್ರು. ಸಂದಿಗ್ಧ ಪರಿಸ್ಥಿತಿಯಲ್ಲೂ ಯಾವುದೇ ಗೊಂದಲಕ್ಕೊಳಗಾಗದೆ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡಂತ ಮಹಾನ್ ಪ್ರಧಾನಿ. ದೇಶ ಕಂಡಂತ ಒಂದು ಕ್ರಿಯಾಶೀಲ ಪ್ರಧಾನಿಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಬ್ರು. ಅವರನ್ನ ನೆನಪಿಸ್ಕೊಂಡ್ರಿ, ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇನ್ನೊಬ್ಬ ಒಂದು ಸ್ನೇಹಿತರಿದ್ದಾರೆ, ವಂಗಮ್ಮ ಅಂತ. ಅವರು ಈ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ವಂಗಮ್ಮ. ಇಷ್ಟು ನಮ್ಮೊಂದಿಗಿರುವಂತ ಕಟ್ಟೆಯೇರಿ ಸ್ವಾಮಿ ಅವರಿದ್ದಾರೆ. ಅವರು ಈ ವಿಚಾರವಾಗಿ ಏನನ್ನ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಕಟ್ಟೆಯೇರಿ ಸ್ವಾಮಿ ಸರ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಬಾಳುವಷ್ಟು ದಿನ ಕಲಿತಲೇ ಇರಬೇಕು. ಯಾಕಂದ್ರೆ ನೋಡಿ, ಇವತ್ತು ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಸಾಕಷ್ಟು ಪ್ರತಿದಿನ ಈಗ ಒಂದು SLC ಓದಿದ್ವಿ ಅಂತ ವಿದ್ಯಾರ್ಥಿಗಳು ನಾವು ನೋಡ್ಬೋದು. SLC ಓದಿವಿ, ಡಿಗ್ರಿ ಆಯ್ತು, ಸಾಕಪ್ಪ ನಾವು ಇನ್ನೇನು ಓದೋದ್ ಬೇಡ ಅಂತೇಳಿ ಸಾಕಷ್ಟು ಮನೇಲಿ ಕೂತ್ಕೊಂಡಿರೋರನ್ನ ನಾವು ನೋಡ್ಬೋದು. ನಾವ್ ಹೆಚ್ಚು ಕಲಿತಾನೆ ಇರ್ಬೇಕು. ಇವತ್ತು ಹೊಸ ಹೊಸ ವಿಚಾರಗಳನ್ನ ನಾವು ನೋಡ್ಬೇಕಾಗ್ತದೆ. ಹೊಸ ವಿಷಯಗಳನ್ನ ದಿನದಲ್ಲಿ ಪ್ರತಿದಿನ ಅಟ್ಲೀಸ್ಟ್ 3 ವಿಷಯಗಳನ್ನ, ಹೊಸ ವಿಷಯಗಳನ್ನ ನಾವು ಕಲಿತಾ ಇರ್ಬೇಕು. ಇವತ್ತು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಸಾಕಷ್ಟು ಒಳ್ಳೊಳ್ಳೆ ಟೆಕ್ನಾಲಜೀಸ್ ಬಂದಿದಾವೆ. ಆ ಮುಖಾಂತರ ವಿಡಿಯೋಗಳು ನೋಡೋದಾಗಿರ್ಬೋದು. ಆ ತರ ನಾವು ದಿನನಿತ್ಯ ನಾವು ನೋಡ್ತಾ ಬಂದ್ರೆ, ಹೊಸ ಹೊಸ ವಿಷಯಗಳನ್ನ ಕಲಿತಾ ಬಂದ್ರೆ ನಾವು ಒಂದು ಜೀವನದಲ್ಲಿ ಯಶಸ್ಸು ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇವತ್ತು ನೋಡ್ಬೋದು, ನಮ್ಮ ಪ್ರಧಾನ ಮಂತ್ರಿ ಅವರು ಬೇರೆ ಬೇರೆ ದೇಶಗಳಲ್ಲಿ ಅಡ್ಡಾಡ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರು ಕಲಿಯೋದಕ್ಕೆ ಒಂದು ಹೊಸ ಹೊಸ ಟೆಕ್ನಾಲಜಿನ ನಮ್ಮ ದೇಶದಲ್ಲಿ ಯಾವ ರೀತಿ ನಾವು ಕಾರ್ಯಗತಗೊಳಿಸ್ಬೇಕಂತೇಳಿ ಬೇರೆ ಬೇರೆ ದೇಶಗಳಿಗೆಲ್ಲ ಅಡ್ಡಾಡ್ತಾ ಇದ್ದಾರೆ. ಅದೇ ತರ ಕಟ್ಟೆಯೇರಿ ಸ್ವಾಮಿ ಸರ್. ಥ್ಯಾಂಕ್ ಯು ಕಟ್ಟೆಯೇರಿ ಸ್ವಾಮಿ ಅವರೇ. ಅಂದ್ರೆ ನಿರಂತರವಾಗಿ ನಾವು ಕಲಿತಾ ಇರ್ಬೇಕು, ಪ್ರತಿದಿನವೂ ಹೊಸದನ್ನ ಕಲಿಬೇಕು ಅನ್ನುವಂತ ವಿಚಾರವನ್ನ ಪ್ರಸ್ತುತ ಪಡಿಸಿದ್ರಿ, ಧನ್ಯವಾದಗಳು. ನಾವು ಬಾಳುವಷ್ಟು ಕಾಲ ಕಲಿಯುತ್ತಲೇ ಇರಬೇಕು. ಅಂದ್ರೆ ಮನುಷ್ಯ ಹುಟ್ಟಿನಿಂದ ಸಾವಿನ ತನಕ ಏನಾದ್ರೂ ಒಂದು ವಿಚಾರವನ್ನ ಕಲಿತಾ ಇರ್ಬೇಕು. ಸದಾ ಜ್ಞಾನದಾಹಿಗಳಾಗಿರುವಂತ ರೀತಿ ನಾವಿರ್ಬೇಕು ಅಂತ ಹೇಳ್ತಾ, ಕೇಳಿದ್ರಲ್ಲ ವೀಕ್ಷಕರೇ, ಇದುವರೆಗೂ ನಮ್ಮ ಸ್ನೇಹಿತರು ತಮ್ಮದೇ ಆದಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ನಿಮ್ಗೆ ಈ ವಿಚಾರ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.